ಸ್ವಾಮೀಜಿಯವರು ಶ್ರೀ ಕ್ಷೇತ್ರ ಹೊಂಬುಜ ಇವರ ಆಶೀರ್ವಾದಗಳನ್ನು ಬೇಡುತ್ತಾ, ಹಾಗೆಯೇ ನಾಡಿನ ಶಕ್ತಿ ದೇವತೆ ಸಿಗಂದೂರೇಶ್ವರಿ ಚೌಡೇಶ್ವರಿಯ ಆಶೀರ್ವಾದಗಳನ್ನು ಬೇಡುತ್ತಾ, ಸ್ಥಳ ಸಾನ್ನಿಧ್ಯ ದೇವರಾಗಿರುವಂಥ ಶ್ರೀ ನೇಮಿನಾಥ ಸ್ವಾಮಿಯ ಆಶೀರ್ವಾದಗಳನ್ನು ಬೇಡುತ್ತಾ, ಹಾಗೆಯೇ ಸ್ಥಳ ಸಾನ್ನಿಧ್ಯ ಇನ್ನೋರ್ವ ದೇವಾಲಯ ಕೊಪ್ಪದ ಶ್ರೀ ರಾಮೇಶ್ವರ ದೇವರ ಆಶೀರ್ವಾದಗಳನ್ನು ಬೇಡುತ್ತಾ, ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಯೋಗರಾಜ್ ಜೈನ್ರವರೇ ಹಾಗೂ ಈ ಒಂದು ಸಮಾರಂಭವನ್ನು ಉದ್ಘಾಟಿಸಿರುವಂಥ ಉಮಾ ನಾಗೇಂದ್ರರವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ GT ಸತ್ಯನಾರಾಯಣರವರೇ ಹಾಗೂ ಇನ್ನೋರ್ವ ಗೆಳೆಯರು ಆಗಿರುವಂಥ ಜಾಕಿ ಗಣೇಶ್ರವರೇ, ಕಲಾವಿದರು ಗೆಳೆಯರು ಆಗಿರುವಂಥ ಜ್ವಾಲಾ ಪ್ರಸಾದ್ ಅವರೇ, ಶಿಕ್ಷಣ ಇಲಾಖೆಯ CRPಗಳಾಗಿರುವಂಥ ಪ್ರಸನ್ನಕುಮಾರ್ ಸರ್ ಅವರೇ ಹಾಗೂ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರಾದಂಥ ಸವಿತಾರವರೇ ಹಾಗೂ ನಮ್ಮೆಲ್ಲರ ಈ ಟ್ರಸ್ಟಿನ ಮಾರ್ಗದರ್ಶಕರು ಹಾಗೂ ಹಿರಿಯರು ಆಗಿರುವಂಥ ವೀರರಾಜ್ ಜೈನ್ರವರೇ ಹಾಗೂ ಗುಡ್ಡಗಾಡು ಓಟ ಹಾಗೆ ನೆಟ್ಬಾಲ್ನಲ್ಲಿ ರಾಜ್ಯ ಮಟ್ಟದ ಆಟಗಾರ್ತಿಯಾಗಿ ನಮ್ಮ ಶಾಲೆಯ ಹೆಮ್ಮೆಯ ಮಾಜಿ ವಿದ್ಯಾರ್ಥಿನಿ ನಾಗಮಣಿಯವರೇ ಹಾಗೂ ಸಹೋದರರಾಗಿ ಶಾಲೆಯ ಪ್ರಾರಂಭಿಕ ದಿನಗಳಲ್ಲಿ 2 ದಶಕಗಳ ಕಾಲ ಜೊತೆಗಿರುವಂತಹ ಅನಿಲ್ ಕುಮಾರ್ ಅವರೇ ಹಾಗೂ ಶ್ರೀಗಳಿಗೆ ನಾನು ಹೋಲಿಸ್ಕೊಂಡಿದ್ದು ಉಂಟು. ಯಾಕೆಂದ್ರೆ ನಾನು ನೋಡ್ತಾ ಇರ್ತೀನಿ ಶಾಲೆಗೆ ಬಂದಂತ ಇರ್ಲಿ ಸಂಸಾರ ಇರ್ಬೋದು ಇದ್ರು ಕೂಡ, ಯಾಕೆಂದ್ರೆ ಆ ಮಕ್ಕಳು ಪ್ರಾರಂಭದಲ್ಲಿ ಬಂದಾಗ ನಮ್ಮ ಮನೆಯಲ್ಲಿ 2 ಮಕ್ಕಳನ್ನು ನೋಡ್ಲಿಕ್ಕೆ ಅವರನ್ನ ನೋಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಓಡ್ತಾ ಇರ್ತಾರೆ ಮಕ್ಕಳು ಬಂದು, ಅವ್ರ ಮತ್ತೆ ಕರ್ಕೊಂಡ್ಬಂದು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಬಹಳ ಪ್ರೀತಿಯಿಂದ ಆ ಮಕ್ಕಳನ್ನ ಒಂದು 15-20 1 ತಿಂಗಳು 2 ತಿಂಗಳು 5-6 ತಿಂಗಳು ಅವರು ಸಾಕುವ ರೀತಿ ತನ್ನ ಮಕ್ಕಳನ್ನು ಕೂಡ ಆ ರೀತಿ ಸಾಕೋದ್ರೆ ಎಷ್ಟೋ ಸಂದರ್ಭದಲ್ಲಿ ನಾನು ನೋಡ್ತೇನೆ ಬಸ್ಸಿಗೆ ಹೋಗುವಂತ ಆ ಮಗು ಇದ್ರೆ ಆ ಮಗುವಿನ ಜೊತೆಗೆ ಮತ್ತೆ ಅವರು ಕೂಡ ಆ ಬಸ್ಸಿಗೆ ಹೋಗಿ ಇಲ್ಲಿ ಸಿಟ್ಟು ಬರುವಂಥದ್ದು. ಹಾಗೆ ಅಂತ ಶ್ರೇಷ್ಠ ಒಬ್ಬ ಮುಖ್ಯ ಶಿಕ್ಷಕರು ನಿಜವಾಗ್ಲೂ ಕೂಡ ಅವರಿಗೆ B.Ed ಅರ್ಹತೆ ಇರುವಂಥದ್ದು, ಜೊತೆಗೆ ಅತ್ಯಂತ ಕಡಿಮೆ ಸಂಬಳ, ಅದೊಂದು ಸೇವಾ ಭಾವನೆಯಿಂದಾಗಿ ಅವರು ಇವತ್ತು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಶಾಲೆಯ ಶಿಕ್ಷಕ ಬಂದವರನ್ನು ನಾನು ಕೂಡ ಈ ಸಂದರ್ಭದಲ್ಲಿ ನಾನು ಅವರನ್ನ ಅಭಿನಂದಿಸ್ತೇವೆ. ಕಾರಣವೇ ಅತ್ಯಂತ ಉತ್ತಮವಾದಂತಹ ಶ್ರೇಷ್ಠ ಶಿಕ್ಷಕ ತಂಡವನ್ನ ನಾವು ಹೊಂದಿದ್ದೇವೆ, ರತ್ನಗಳನ್ನ ನಾವು ಹೊಂದಿದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಭಾವಿಸ್ತಾ, ಹಾಗೆ ಅವರನ್ನು ಕೂಡ ನಾನು ಈ ಒಂದು ವಾರ್ಷಿಕದ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಜೊತೆಗೆ ನಮ್ಮ ಟ್ರಸ್ಟಿನ ವಿಶೇಷವಾಗಿ ನಮ್ಮ ವೀರರಾಜನ್ ಅವರು ಕಳೆದ 3-4 ವರ್ಷಗಳಿಂದ ಇವತ್ತಿನ ಹುಣ್ಣರ ಬಣ್ಣದ ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯಗಳು. ಯಾವುದೇ ಒಂದು ಶಾಲೆಯಲ್ಲಿ, ಖಾಸಗಿ ಶಾಲೆ ಆಗಲಿ ಗೌರ್ಮೆಂಟ್ ಶಾಲೆ ಆಗಲಿ, ಯಾವುದೇ ಒಂದು ಶಾಲೆಯ ಕಾರ್ಯಕ್ರಮಕ್ಕೆ ಪೋಷಕರ ಅವಶ್ಯಕತೆ ತುಂಬ ಇದೆ. ಇಲ್ಲಿ ಇದನ್ನು ಎದ್ದು ಕಾಣುತ್ತಿದೆ. ಈ ಸಂಜೆಯ ಸಮಾರಂಭದಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಕರೆತಂದು ಕಾರ್ಯಕ್ರಮವನ್ನು ಚಂದಗಾಣಿಸುತ್ತಿದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನನಗೆ ದೀಪ ಬೆಳಗಲು ನನ್ನನ್ನು ಕರೆದು 2 ಮಾತನಾಡಲು ಅವಕಾಶ ಕೊಟ್ಟ ಈ ಚಾರಿಟೇಬಲ್ ಟ್ರಸ್ಟಿನವರಿಗೆ ಹಾಗೂ ಶಾಲಾ ಮಂಡಳಿಯವರಿಗೆ ನಾನು ಚಿರಋಣಿಯಾಗಿರುತ್ತೇನೆ. ಇಲ್ಲಿ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಆಗು ಹೋಗುಗಳ ಉನ್ನತ ಪ್ರಗತಿಯ ಸಿಂಹಾವಲೋಕನ, ವರ್ತಮಾನದೊಂದಿಗೆ ಭವಿಷ್ಯದ ಸಂಕಲನ ನಮ್ಮ ಈ ವರದಿ ವಾಚನ. ಈ ಸಮಯದಲ್ಲಿ 2024-25ನೇ ಸಾಲಿನ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ದಿನಕರ್ KS ಇವರು. ಭಗವಾನ್ ಶ್ರೀ ನೇಮಿನಾಥ ಸ್ವಾಮಿ ಕೃಪೆ ಮತ್ತು ಶ್ರೀ ಕ್ಷೇತ್ರ ಹೊಂಬುಜದ ಪದ್ಮಾವತಿ ಅಮ್ಮನವರ ಜೊತೆಯಲ್ಲಿ ಶ್ರೀ ಸಿಗಂದೂರು ಚೌಡೇಶ್ವರಿ ಆದಿಯಾಗಿ ಸ್ಥಾನಿಕ ದೇವತೆಗಳ ಅನುಗ್ರಹವನ್ನು ಬಯಸುತ್ತಾ ಹೊಂಬುಜ ಮಠದ ಪೂಜ್ಯ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಪ್ರಥಮವಾಗಿ ನಮಸ್ಕರಿಸುತ್ತಿದ್ದೇನೆ. ಹಾಗೆ ಜ್ಞಾನಭಾರತಿ ವಿದ್ಯಾಶಾಲೆಯ ಈ ವೇದಿಕೆಯಲ್ಲಿ ಆಸೀನರಾದ ನಾನು ತಿಳ್ಕೊಂಡ ಮಟ್ಟಿಗೆ ಪ್ರಥಮ ಬಾರಿಗೆ ಅಂದ್ಕೊಂಡಿದ್ದೀನಿ ಈ ಭಾಗದ ವಾಗ್ಮಿ GT ಸತ್ಯನಾರಾಯಣವರು KDP ಸದಸ್ಯರಾಗಿದ್ದಾರೆ. ಹಾಗೂ ನಮ್ಮ CRP ಅವರು, ಇಲಾಖೆಯವರು, ನಮ್ಮ ಅಧ್ಯಕ್ಷರು ಎಲ್ಲರೂ ಆಸೀನರಾಗಿದ್ದಾರೆ. ಆಸೀನರಾಗಿದ್ದಂಥ ಎಲ್ಲ ಗಣ್ಯಾತೀತ ವ್ಯಕ್ತಿಗಳಿಗೆ ಮತ್ತು ಆಗಮಿಸಿದ ಎಲ್ಲ ಪೋಷಕರು, ಮುದ್ದು ಪುಟಾಣಿಗಳಿಗೂ ನಮಸ್ಕರಿಸುತ್ತಾ 2024-25ನೇ ಸಾಲಿನ ನಮ್ಮ ಶಾಲೆಯ ವರದಿ ವಾಚನ ಓದಲು ಇಚ್ಛಿಸುತ್ತೇನೆ. ನೈಜ್ಞಾನೇನ ಸದೃಶಂ ಎಂಬಂತೆ ಜ್ಞಾನಕ್ಕಿಂತ ಮಿಗಿಲಾದ ಸಂಪತ್ತು ಮತ್ತೊಂದಿಲ್ಲ.
ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಎಂಬ ಬಸವಣ್ಣನವರ ವಚನದಂತೆ ಪ್ರತಿ ಕ್ಷಣಕ್ಕೂ ಪರಿವರ್ತನೆಗೊಳ್ಳುತ್ತಿರುವ ಜಗತ್ತಿಗೆ ತಲತಲಾಂತರಗಳಿಂದ ವಿಜ್ಞಾನ, ತಂತ್ರಜ್ಞಾನ, ಸಂಸ್ಕೃತಿಗಳನ್ನು ಪ್ರಸಾರ ಮಾಡುತ್ತಾ ಮಾನವನ ಜೀವನವನ್ನು ಸದೃಢಗೊಳಿಸುತ್ತಾ ಹುರಿದುಂಬಿಸುತ್ತಾ ಪ್ರೋತ್ಸಾಹಿಸಿ, ಹಾಲಿನಲ್ಲಿ ತುಪ್ಪ ತೆಗೆದ ಹಾಗೆ, ಕಲ್ಲಿನಲ್ಲಿನ ಬೆಂಕಿ ಉಪಯೋಗಿಸಿದ ಹಾಗೆ, ನೀರಿನಿಂದ ಉಪ್ಪು ಬೇರ್ಪಡಿಸಿದ ಹಾಗೆ ಅಜ್ಞಾನದಿಂದ ಜ್ಞಾನದೆಡೆಗೆ ಕರೆದೊಯ್ದು ಮಕ್ಕಳ ಮುಗ್ಧ ಮನಸ್ಸಿನಲ್ಲಿನ ಪ್ರತಿಭೆಯನ್ನು ಹೊರಹಾಕುವುದೇ ಶಿಕ್ಷಣ ಎಂದರೆ ತಪ್ಪಾಗಲಾರದು. ಆ ನಿಟ್ಟಿನಲ್ಲಿ ಪ್ರಕೃತಿಗೆ ಕಾನನವೇ ಹಸಿರ ದೀವಿಗೆಯಂತೆ, ಊರಿಗೆ ಶಾಲೆಯ ಜ್ಞಾನದ ದೀವಿಗೆಯಂತೆ ಇರಬೇಕಾದ ಈ ಹೊತ್ತಿನಲ್ಲಿ ದಿಟ್ಟ ಹೆಜ್ಜೆಯನ್ನಿಟ್ಟ ಪುಟಿದೇಳುತ್ತಿರುವ ನಮ್ಮ ಈ ಪುಟ್ಟ ಶಾಲೆಯೇ ಜ್ಞಾನ ಭಾರತಿ ವಿದ್ಯಾಶಾಲೆ ಹಾರಿಗೆ. ಇತಿಹಾಸವನ್ನ ಕೆಣಕುತ್ತಾ ಹೋದಾಗ ಯಾವುದೇ ರಾಜಮನೆತನದ ಏಳಿಗೆ ಹಿಂದೆ ಗುರುವರಿಯರ ಅಸಾಧಾರಣ ಪಾತ್ರವನ್ನ ಎಂದೂ ಮರೆಯುವಂತಿಲ್ಲ. ಅದೇ ರೀತಿ ಈ ಶಾಲೆ ಒಂದು ಸ್ಥಾಪನೆಗೆ ಕಾರಣಕರ್ತರಾದವರು ಕಂಬದಹಳ್ಳಿಯ ಪೂಜ್ಯ ಶ್ರೀಗಳು 2004 ಮತ್ತು 2005ರಲ್ಲಿ ಪ್ರಾರಂಭಿಸಿ ನಮ್ಮ ಸಂಸ್ಥೆ ಅನೇಕ ಏರಿಳಿತಗಳಿಂದ ಪರಿಸ್ಥಿತಿ ಎದುರಿಸದೆ ಶಾಲೆಯನ್ನ ಮುಚ್ಚುವ ಹಂತದಲ್ಲಿ ಮತ್ತೆ ನಮ್ಮ ಟ್ರಸ್ಟಿನ ಸದಸ್ಯರುಗಳು ಮಾತನಾಡುತ್ತಿರುವಂತಹ ಸಂದರ್ಭದಲ್ಲಿ 2017-18ರಲ್ಲಿ ಹೊಂಬುಜ ಮಠದ ಪೂಜ್ಯ ಶ್ರೀಗಳು ತನು ಮನ ಧನದೊಂದಿಗೆ ಸಹಕರಿಸಿ ನಾವು ಈಗ ನಿಂತಿರುವಂತಹ ವೇದಿಕೆ, ಮೈದಾನ ಹಾಗೂ ಶಾಲೆಯ ಕೊಠಡಿ, ಇಲ್ಲಿನ ಎಲ್ಲ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಲಿಕ್ಕೆ ಸಹಕರಿಸಿದಂತಹ ಶ್ರೀಮಠವನ್ನ ನಾವು ಎಂದೂ ಮರೆಯುವಂತಿಲ್ಲ, ಆಭಾರಿಯಾಗಿರುತ್ತೇವೆ ಎಂದು ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ಇಡೀ ಪಶ್ಚಿಮ ಘಟ್ಟದಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಆಧ್ಯಾತ್ಮಿಕತೆಯೊಂದಿಗೆ ಶಿಕ್ಷಣದ ಬಗ್ಗೆ ಚಿಂತಿಸುತ್ತಿರುವ ಏಕೈಕ ಸ್ವಾಮೀಜಿ ಹೊಂಬುಜ ಮಠದ ಪೂಜ್ಯ ಶ್ರೀಗಳು ಡಾಕ್ಟರ್ ದೇವೇಂದ್ರ ಕಿತ್ತಿ ಭಟ್ಟಾರಕ ಮಹಾಸ್ವಾಮೀಜಿ ಎಂದರೆ ತಪ್ಪಾಗಲಾರದು. ಕಾರಣ ಶಾಲಾ ಮಕ್ಕಳಾದಂತ ನಾವು ಯಾವುದೇ ರೀತಿಯ ಶುಲ್ಕ ಪಡಿತಾ ಇಲ್ಲ. ನಾವು ಸಿಬ್ಬಂದಿಗಳ ವೇತನವನ್ನು ಸಹ ಶ್ರೀಮಠವೇ ಭರಿಸುತ್ತಿದೆ. ಕೇವಲ ಶಾಲಾ ವಾಹನದ ಖರ್ಚು ವೆಚ್ಚಗಳು ಹಾಗೂ ಈ ರೀತಿಯ ಸಾಂಸ್ಕೃತಿಕ ಖರ್ಚು ವೆಚ್ಚಗಳಿಗಾಗಿ ಮಾತ್ರ ಪೋಷಕರಿಂದ ಹಣವನ್ನು ಪಡೆಯುತ್ತಿದ್ದೀವಿ. ಹಾಗಾಗಿ ನಮ್ಮ ಶಾಲೆಯನ್ನು ನಡೀತಿರುವಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಹೆಜ್ಜೆಗೂ ನಾವು ಶ್ರೀಮಠವನ್ನು ಮರೆಯುವಂತಿಲ್ಲ. ಈ ಸಂದರ್ಭದಲ್ಲಿ ಅವರ ಪೂಜ್ಯ ಶ್ರೀಗಳ ಚರಣ ಕಮಲಗಳಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ಸದಾ ಆಭಾರಿಯಾಗಿರುತ್ತೇವೆ ಎಂದು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಹಾಗೆ ಇನ್ನೊಂದು ವಿಷಯವನ್ನ ಹೇಳಲಿಕ್ಕೆ ನಾವು ಮರೆಯುವಂತದ್ದೇ ಇಲ್ಲ. ನಮ್ಮ ಶಾಲೆ 2004-05ರಲ್ಲಿ ಪ್ರಾರಂಭವಾದರೂ ಸಹ ನಮ್ಮದೇ ಆದಂತಹ ಒಂದು ಕಟ್ಟಡವನ್ನು ನಾವು ಹೊಂದಿರಲಿಲ್ಲ. ಆ ಕಟ್ಟಡವನ್ನು ನಿರ್ಮಾಣ ಮಾಡುವುದಾದ್ರೂ ಸಹ ನಮಗೆ ಯಾವುದೇ ರೀತಿಯಲ್ಲಿ ಒಂದು ಜಾಗ ಇರಲಿಲ್ಲ. ಏನ್ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಒಂದು ಕಟ್ಟಡವನ್ನು ಕಟ್ಟಬೇಕು, ನಿರ್ಮಿಸಬೇಕು ಅನ್ನೋ ಯೋಚನೆ ಬಂದಾಗ ನಮ್ಮ ಶಾಲೆಗೆ ಸ್ವಂತ ಜಾಗವಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ತನ್ನಡಿಯ ಶ್ರೀಮತಿ ಪ್ರಭಾವತಿ ಮತ್ತು ಶ್ರೀ ಜಿನದತ್ತರವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಭೂಮಿಯನ್ನು ದಾನ ನೀಡಿ ಇವತ್ತು ನಾವು ಅವರು ನೀಡಿದಂತಹ ಜಾಗದಲ್ಲಿ ನಿಂತಿದ್ದೇವೆ. ಹೇಗೆ ಈ ಒಂದು ಸಂಸ್ಥಾಪಕರಲ್ಲಿ ಕೇಳಿ ಜಿನದತ್ತವರ ನೇತೃತ್ವದಲ್ಲಿ ಒಂದು ಸಂಸ್ಥೆ ಕರ್ತೋ ಅದರ ಜೊತೆಗೆ ಇವರನ್ನು ಸಹ ನಾವು ಎಂದೂ ಮರೆಯುವಂತಿಲ್ಲ. ಆದರೆ ಬೇಸರದ ಸಂಗತಿ ಅಂತ ಹೇಳಿದ್ರೆ, ಈಗಾಗಲೇ ನಮ್ಮ ಪ್ರತಿಭಾ ಒಂದು ಪುರಸ್ಕಾರ ಅನ್ನೋ ರೀತಿಯಲ್ಲಿ ಎಲ್ಲ ಮಕ್ಕಳ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಒಂದು ವೇದಿಕೆಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ. 20-1-2025ರಲ್ಲಿ ಪೋಷಕರಿಗೆ ಮತ್ತು ಮಕ್ಕಳಿಗೆ ವಿವಿಧ ರೀತಿಯ ನಾವು ಆಟವನ್ನು ಆಡಿಸಿದ್ದೀವಿ. ಅತ್ಯಂತ ಸಂತೋಷವಾಗಿ ಅನೇಕ ಬಹುಮಾನಗಳನ್ನು ಗೆದ್ದು ಮಕ್ಕಳು ಮನೆಗೆ ಹೋಗಿದ್ದಾರೆ. 21-1-2025ಗೆ ಪುನಃ ಶಾಲೆಗೆ ಬರಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಅತ್ಯಂತ ದಾನ ಧರ್ಮದಲ್ಲಿ ತಮ್ಮದೇ ಆದಂತಹ ಪ್ರಭಾವವನ್ನು ಬೀರಿದಂತಹ ಶ್ರೀಮತಿ ಪ್ರಭಾವತಿಯವರು ಈ ಲೋಕವನ್ನು ತ್ಯಜಿಸಿರುವಂತಹ ಸುದ್ದಿ ಕೇಳಿ ನಮಗೆ ಒಂದು ರೀತಿಯಲ್ಲಿ ದಿಗ್ಭ್ರಮೆ ಆಯಿತು. ಆದರೆ ನಮಗೆ ತುಂಬಾ ಬೇಸರವೂ ಸಹ ಆಯಿತು. ಭಗವಂತನ ಇಚ್ಛೆ ಮುಂದೆ ನಮ್ಮ ಯೋಚನೆ ಗೌಣ. ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಹಾಗೂ ಅವರ ಕುಟುಂಬಕ್ಕೆ ನೋವನ್ನು ಮರೆಸುವಂತಹ ಒಂದು ಶಕ್ತಿ ದೊರಕಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ಸದಾ ನಾವು ಋಣಿ ಅಂತೇಳಿ ಜ್ಞಾನಭಾರತಿ ಶಾಲೆಯ ಆಡಳಿತ ಮಂಡಳಿ ಮತ್ತು ಶಿಕ್ಷಕರೊಂದಿಗೆ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಹಾಗೆ ನಮ್ಮ ಶಾಲೆಯು ಪೂಜ್ಯ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ವೀರರಾಜ್ ಜೈನ್ ಕೊಳಗದಲ್ಲಿ, ದೇವರಾಜ್ ಜೈನ್ ಕಪದೂರು, ಅನಿಲ್ ಜೈನ್ ಕುದರೂರು, ಪ್ರಿಯಕುಮಾರ್ ಹಾರಿಗೆ, ಮಹಾವೀರ್ ಬಿನ್ ಗುರಳಿ, ಭರತ್ ಕುಮಾರ್ ಒಳಗೆರೆ, ಸುರೇಶ್ ಕೆರೋಡಿ ಹಾರಿಗೆ ಇವರ ಸಮಿತಿಯ ಉಸ್ತುವಾರಿಯಲ್ಲಿ ನಡೆಯುತ್ತಿದ್ದು, ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ದಿನಕರ ಕೆಎಸ್, ಸಹ ಶಿಕ್ಷಕರಾಗಿ ಶ್ರೀಮತಿ ಅನುಪಮ ರೋಹಿತ್ ಮಣಗೋಡು, ಶ್ರೀಮತಿ ಪೂಜಾ ರಾಜು ಕಾರಣಿ, ಕುಮಾರಿ ಶ್ವೇತಾ ಮಂಜಯ್ಯ ಹರಸಿಂಕೇರಿ, ಕುಮಾರಿ ದಿವ್ಯ ಪದ್ಮರಾಜು ಕೊಡೂರು, ಗೌರವ ಶಿಕ್ಷಕರಾಗಿ ಈಗಾಗಲೇ ಆಯ್ಕೆಯಾಗಿರುವಂತಹ ಕುಮಾರಿ ಸ್ತುತಿ ಅನಿಲ್ ಕುಮಾರ್ ಕುದೂರು, ಅಟೆಂಡರ್ ಆಗಿ ಶ್ರೀಮತಿ ಬೆಳಕಮ್ಮ ಹಾರಿಗೆ, ಅಡುಗೆಯವರಾಗಿ ಶ್ರೀಮತಿ ಪೂರ್ಣಿಮಾ ವಿಜಯ್ ಕುಮಾರ್ ಹಾರಿಗೆ ಮತ್ತು ಶ್ರೀಮತಿ ರತ್ನಮ್ಮ,
ವಾಹನ ಚಾಲಕರು ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಸಂಪೂರ್ಣ ವಾಹನದ ವ್ಯವಸ್ಥೆಯನ್ನು ನೋಡ್ಕೊಳ್ತಿರುವಂತವರು ಶ್ರೀಯುತ ಪ್ರಶಾಂತ್ ಕುಮಾರ್ ಬಾಳಗುಡ್ಡೆ ಹಾಗೂ ಶ್ರೀ ಜಯೇಂದ್ರ JCB ತುಮರಿ ಇವರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರಸ್ತುತ 2024-25ನೇ ಸಾಲಿನಲ್ಲಿ LKGಯಲ್ಲಿ 8 ಮಕ್ಕಳು, UKGಯಲ್ಲಿ 14, 1ನೇ ತರಗತಿಯಲ್ಲಿ 24, 2ನೇ ತರಗತಿಯಲ್ಲಿ 14, 3ನೇ ತರಗತಿಯಲ್ಲಿ 12, 4ನೇ ತರಗತಿಯಲ್ಲಿ 13, 5ನೇ ತರಗತಿಯಲ್ಲಿ 7, ಒಟ್ಟು 92 ಮಕ್ಕಳು ನಮ್ಮ ಶಾಲೆಯಲ್ಲಿ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಗೆ ಪ್ರಾರಂಭದಿಂದಲೂ ಸಹ 31/1/2024ರಲ್ಲಿ ನಾವು ಹಿಂದಿನ ಒಂದು ಚಿನ್ನರ ಬಣ್ಣದ ಹಬ್ಬವನ್ನು ಆಚರಿಸಿದ ಸಂದರ್ಭದಲ್ಲಿ ಮಕ್ಕಳಿಗೆ ಬರಲಿಕ್ಕೆ ಸಮಸ್ಯೆ ಆಗುತ್ತೆ ಅಂತ ಕೇಳ್ಕೊಂಡಾಗ ಅದೇ ಸಮಯಕ್ಕೆ ಸರಿಯಾಗಿ ಹೊಂಬುಜ ಮಠದಿಂದ ಇನ್ನೊಂದು ಶಾಲಾ ವಾಹನದ ವ್ಯವಸ್ಥೆಯನ್ನು ಮಾಡಿದ್ರು. ಅದನ್ನ ಮೇ ತಿಂಗಳಲ್ಲಿ ಪುನಃ ನಾವು ಅದನ್ನ ಶಾಲೆಯನ್ನ ಎಂದಿನಂತೆ ನಮ್ಮ ಎಲ್ಲ ಶಾಲಾ ಮಕ್ಕಳಿಗೆ ಮಣಕೊಂದೂರು ಮಾರ್ಗವಾಗಿ ಇನ್ನೊಂದು ಬಸ್ ಅನ್ನು ಬಿಟ್ಟರು. ಹೀಗಾಗಿ 2024-25ನೇ ಸಾಲಿಗೆ ನಮ್ಮ ಹೊಂದಿರುವಂತಹ ಬಸ್ಸು 2 ಶಾಲಾ ವಾಹನಗಳು ಆದವು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶೈಕ್ಷಣಿಕ ವರ್ಷದ ಚಟುವಟಿಕೆಗಳಲ್ಲಿ ಇದ್ದಂತೆ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ನಾವು ಆಚರಿಸಿಕೊಂಡು ಬಂದಿದ್ದು, ಜೊತೆಗೆ ಪರಿಸರ ದಿನಾಚರಣೆ, ಪ್ರತಿಜ್ಞಾವಿಧಿ ಸ್ವೀಕಾರ, ಮಕ್ಕಳ ದಿನಾಚರಣೆ ಮುಂತಾದ ಎಲ್ಲ ಕಾರ್ಯಕ್ರಮಗಳನ್ನು ಆಚರಿಸಿಕೊಂಡು ನಾವು ಬಂದಿದ್ದು. ಅದು ಎಲ್ಲ ಶಾಲೆಯಲ್ಲಿ ನಡೆಯುವ ಹಾಗೆ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ಏನು ಒಂದು ನಮ್ಮ ಶೈಕ್ಷಣಿಕ ವೇಳಾಪಟ್ಟಿದೆಯೋ ಅದರಂತೆ ನಾವು ನಡೆಸಿಕೊಂಡು ಬಂದಿರುತ್ತೀವಿ. ಅದೇ ರೀತಿ ಈ ಒಂದು ಸಂದರ್ಭದಲ್ಲೂ ಸಹ ಇತ್ತೀಚೆಗೆ ನಮ್ಮ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ವಿಶೇಷವಾಗಿ ನಡೆಸಿರುವಂತದ್ದು ಅಂದ್ರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ SM ಕೃಷ್ಣವರ ನಿಧನ ಹಾಗೂ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಮನಮೋಹನ್ ಸಿಂಗ್ ಅವರ ನಿಧನದ ಸಂದರ್ಭದಲ್ಲಿ ಶ್ರದ್ಧಾಂಜಲಿಯನ್ನು ಅರ್ಪಿಸುವ ಜೊತೆಗೆ 22/1/2025ರಲ್ಲಿ ನಮ್ಮ ಶಾಲೆಗೆ ಭೂಮಿಯನ್ನು ದಾನ ನೀಡಿದಂತಹ ಶ್ರೀಮತಿ ಪ್ರಭಾವತಿ ದಿನದತ್ತವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಮೌನದ ಮೂಲಕ ಮತ್ತೊಮ್ಮೆ ನಾವು ಒಂದು ರೀತಿ ಶ್ರದ್ಧಾಂಜಲಿಯನ್ನು ಸಹ ನಾವು ಅರ್ಪಿಸುತ್ತೇವೆ. ಹಾಗೆ ಈ ಮಧ್ಯದಲ್ಲಿ ನಮ್ಮ ಶಾಲೆಗೆ ಮಳೆಗಾಲದ ಸಂದರ್ಭದಲ್ಲಿ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ರೆ ಕೂರ್ಲಿಕ್ಕೆ ಒಂದು ಸಮಸ್ಯೆ ಇತ್ತು. ಆ ಸಮಸ್ಯೆಯನ್ನು ನಮ್ಮ ಪೋಷಕರ ಮಿತ್ರದಲ್ಲಿ ಕೇಳಿದಾಗ ಹೊಸದಾದಂತಹ ಒಂದು ಕೊಠಡಿ ನಿರ್ಮಾಣವನ್ನು ಮಾಡಲಿಕ್ಕೆ ಅವರೆಲ್ಲರೂ ಸಹ ಒಟ್ಟಿಗೆ ಸಹಕರಿಸಿದರು. ಆ ರೀತಿ ಆ ಒಂದು ಹೊಸದಾದ ಅಡುಗೆ ಕೊಠಡಿ ನಿರ್ಮಾಣಕ್ಕೆ ಈಗಾಗಲೇ ತಯಾರಾಗಿದೆ. ಇನ್ನೂ ಸಹ ಅದನ್ನು ಓಪನ್ ಮಾಡಲಿಲ್ಲ. ನಾವು ಈ ಹಿಂಭಾಗದಲ್ಲಿ ನಾವು ರೆಡಿ ಮಾಡಿದ್ವಿ. ಸುಮಾರು ಒಂದೇ ಬಾರಿ 100 ಮಕ್ಕಳು ಕೂರುವಂತಹ ಒಂದು ಕೊಠಡಿ. ಅದಕ್ಕೆ ಶ್ರೀಮಠದಿಂದಲೇ ಹಂಚು ಮತ್ತು ಅದಕ್ಕೆ ಹಾಕಿರುವಂತಹ ಎಲ್ಲ ನಾಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅದರ ಜೊತೆಗೆ ಅವರಲ್ಲದೆ ನಮ್ಮ ಪೋಷಕರು ಸಹ ಅದೇ ರೀತಿಯಲ್ಲಿ ಅವರು ಸಹಕಾರವನ್ನು ನೀಡಿರ್ತಾರೆ. ಸಕಲ ಎಲ್ಲಾ ಸಂದರ್ಭದಲ್ಲೂ ನಮ್ಮ ಜೊತೆಗೆ ನಿಂತು ಯಾವುದೇ ಹೆಸರನ್ನ ಅವರು ಹೇಳಲಿಕ್ಕೆ ಇಚ್ಛಿಸಿದಂತವರು ಶ್ರೀಯುತ ಮಹೇಶ್ ಸಿಗಂದೂರು, ಮೂಲತಃ ಸೊರಬದವರು. ಹಾಗೆ ಶಾಂತರಾಜ್ ಅರದಮಕ್ಕಿ, ಸುಧೀಂದ್ರ ಹೊಸಕೊಪ್ಪದವರು, ಚೈತ್ರಾ ಸುಧೀಂದ್ರ ಬಂದಿದ್ದಾರೆ, ಹೊಸಕೊಪ್ಪದ ಗ್ರಾಮ ಪಂಚಾಯತ್ ಸದಸ್ಯರು ಸಹ ಅವರು. ಹಾಗೆ ಚೇತನ್ ಕುಮಾರ್ ಹೊಸಕೊಪ್ಪ, ಚಂದಯ್ಯ ಮುರಕ್ಕಿ, ರಾಘವೇಂದ್ರ ಬಂಗೋಡಿ, ಬಲಗಲ್ ಗಣಪತಿ ಭಟ್ರು, ಭೀಮೇಶ್ವರ ತುಮರಿಕೇರಿ, ಸುರೇಶ್ ಮಣಕಮಠ, ರಾಘವೇಂದ್ರ ಚೀಗೋಡು, ಇಲ್ಲಿ ಹೊಸಕೊಪ್ಪದ ಶ್ರೇಷ್ಠ ಅವರ ಪೋಷಕರು ಚಂದ್ರರಾಜ್ ಮಳೂರು, ಮಂಜಪ್ಪ ಮಣಕಂದೂರು, ಮಂಜಯ್ಯ ಜೈನ್ ಕೊಳ್ಳಳ್ಳಿ ಹಾಗೂ ಆರಾಧ್ಯನ ಪೋಷಕರು ಸುಜೀನ್ ಕುದ್ರೂರು, ಶಾಂಭವಿ ಪೋಷಕರು ಮಂಜುನಾಥ್ ಭಟ್ ಜಾವಡಿ ಹಾಗೂ ಶಿವರಾಜ್ ತುಮರಿ ಹಾಗೂ ತಾನ್ವಿ ಬೇಕ್ರಿ ತುಮರಿ, ಇನ್ನೂ ಅನೇಕ ಜನ ನಮಗೆ ಸಹಕಾರ ನೀಡಿ ಇವತ್ತು ಆ ಒಂದು ಅಡುಗೆ ಮನೆ ತಯಾರಾಗಿ ನಿಂತಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಪ್ರಾರಂಭಿಸುವ ದಿನ ಒದಗಿ ಬರುತ್ತೆ ಅಂದ್ಕೊಂಡಿದ್ದೀವಿ. ಆ ಎಲ್ಲ ಸಹಕಾರ ನೀಡಿದವರಿಗೂ ಈ ಶಾಲೆ ಅಭಾರಿಯಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನ 21/2/2025ರಂದು ಮಕ್ಕಳು ಮತ್ತು ಪೋಷಕರಿಗೆ ನಾವು ಪ್ರತ್ಯೇಕವಾದಂತಹ ಒಂದು ಕ್ರೀಡಾ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಆ ಕ್ರೀಡಾ ಸ್ಪರ್ಧೆಯಲ್ಲಿ ಅನೇಕ ಜನ ವಿಜೇತರಾಗಿದ್ರು. ಆದರೆ ಇಲ್ಲಿ ನಡೆಸಿದಂತಹ ಕ್ರೀಡೆಗಳು ಒಂದು ರೀತಿಯಲ್ಲಿ ವಿಭಿನ್ನವಾಗಿತ್ತು. LKGಯಿಂದ 5ನೇ ತರಗತಿಯವರಿಗೆ ಎಲ್ಲ ಮಕ್ಕಳಿಗೂ ಸಹ ಒಂದು ಓಟ ಸ್ಪರ್ಧೆಯನ್ನ, ಜೊತೆಗೆ LKG ಅವರಿಗೆ ಕಲರ್ ಮ್ಯಾಚಿಂಗ್ ಮತ್ತು ಬೆನ್ ಮೇಲೆ ಬುಕ್ ಬ್ಯಾಲೆನ್ಸ್, UKG ಅವರಿಗೆ ಸ್ಟೋನ್ ಕೌಂಟಿಂಗ್ ಮತ್ತು ಪಿಕ್ ಅಂಡ್ ರನ್ನಿಂಗ್, ಫಸ್ಟ್ ಸ್ಟ್ಯಾಂಡ್ ಅವರಿಗೆ ಪ್ರಾಣಿ ಪಕ್ಷಿಗಳ ಪುರುರಾಟ ಜೊತೆಗೆ ನೀರು ತುಂಬಿಸುವ ಸ್ಪರ್ಧೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ಅವರಿಗೆ ಜಂಪ್ ವಿತ್ ಗ್ಲಾಸ್ ಬೇರ್ಪಡಿಸುವಂತಹ ಸ್ಪರ್ಧೆ, 3ನೇ ಕ್ಲಾಸ್ನವರಿಗೆ ಕಡ್ಡಿ ಮೇಲೆ ನಾಣ್ಯ ಜೋಡಿಸುವಂತಹ ಸ್ಪರ್ಧೆ, ರಿವರ್ಸ್ ಫ್ರಾಗ್ ರನ್ನಿಂಗ್ ಸ್ಪರ್ಧೆ, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸ್ಟ್ರಾ ಮೂಲಕ ಗ್ಲಾಸ್ ಜೋಡಿಸುವಂತಹ ಒಂದು ಗ್ಲಾಸನ್ನು ಕೆಳಗುವ ಸ್ಪರ್ಧೆ ಹಾಗೂ
ಗ್ಲಾಸ್ ಮೇಲೆ ಪ್ಲೇಟ್ನಿಂದ ಬಾಲನ್ನು ಇಡುವಂತ ಸ್ಪರ್ಧೆ, ಹಾಗೂ 5ನೇ ತರಗತಿಯವರಿಗೆ ತಲೆ ಮೇಲೆ ಗ್ಲಾಸ್ ಅನ್ನು ಇಟ್ಕೊಂಡು ಆ ಗ್ಲಾಸ್ ಅನ್ನು ಜೋಡಿಸುವಂತದ್ದು, ಬಲೂನ್ ನಿಂದ ಗ್ಲಾಸ್ ಅನ್ನು ಜೋಡಿಸುವಂತದ್ದು. ಈ ರೀತಿಯಾಗಿ ಮಕ್ಕಳಿಗೆ ನಡೆಸಿದ್ರೆ, ಮತ್ತೆ ನಾವು ಪೋಷಕರಿಗೆ ಸ್ತ್ರೀಯರಿಗೆ ಭತ್ತದಿಂದ ಅಕ್ಕಿಯನ್ನು ಬೇರ್ಪಡಿಸುವಂತದ್ದು, ಶೇಂಗದೊಂದಿಗೆ ಓಟದ ಸ್ಪರ್ಧೆ, ಪುರುಷರಿಗೆ ಒಂದು ಸೂಜಿಯೊಂದಿಗೆ ಗುರಿಯನ್ನು ಮುಟ್ಟುವಂತ, ಸೂಜಿಯನ್ನು ಎಸೆದು ಬೋರ್ಡ್ ಮೇಲೆ ನಿಲ್ಲಿಸುವಂತ ಸ್ಪರ್ಧೆ, ಶೇಂಗವನ್ನು ಇನ್ನೊಂದು ಇದಕ್ಕೆ ಬಾಯಲ್ಲಿ ಸ್ಪೂನನ್ನು ಕಚ್ಚಿಕೊಂಡು ಯಾರು ಹೆಚ್ಚಾಗ್ತಾರೆ ಅನ್ನೋ ಸ್ಪರ್ಧೆ. ಇದೆಲ್ಲದಕ್ಕಿಂತಲೂ ವಿಶೇಷವಾಗಿ ದಂಪತಿಗಳಿಗೆ ಅಡಕೆ ಸಂಖ್ಯೆ ಮೇಲೆ ಹೆಂಡತಿಯನ್ನು ಎಳೆಯುವಂತ ಒಂದು ಸ್ಪರ್ಧೆ. ಈ ರೀತಿ ಅತ್ಯಂತ ತಮಾಷೆಯ ಆಟವನ್ನ ಆಡಿಸಿದ್ವಿ. ಇದು 2024-25ರಲ್ಲಿ ನಾವು ಕೆಲವೊಂದು ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ನಾವು ಬಂದಿರುವಂತದ್ದು. ಒಟ್ಟಿನಲ್ಲಿ ದಿನನಿತ್ಯವೂ ಭಗವಂತನ ಪ್ರಾರ್ಥನೆ, ನಾಡಗೀತೆ, ರಾಷ್ಟ್ರಗೀತೆ, ಜನರಲ್ ನಾಲೆಡ್ಜ್ ಪ್ರಶ್ನೆಗಳೊಂದಿಗೆ ದಿನಪತ್ರಿಕೆ ಓದುವುದರ ಮೂಲಕ ತರಗತಿಗಳನ್ನು ಪ್ರಾರಂಭಿಸಿ ನಮ್ಮ ಸಂಸ್ಥೆಯು ಉತ್ತಮ ಶಿಕ್ಷಣ ಕೊಡಿಸುವಲ್ಲಿ ಸಹಕಾರಿಯಾಗಿದೆ. ಇದೇ ರೀತಿ ಶ್ರೀ ಒಂಬುಜ ಮಠದ ಪೂಜ್ಯ ಶ್ರೀಗಳ ನೇತೃತ್ವದ ಶ್ರೀ ನೇಮಿನಾಥಾಚಾರ್ಯ ಟ್ರಸ್ಟ್ನ ಎಲ್ಲ ಸದಸ್ಯರ ಸಹಕಾರ, ಶ್ರದ್ಧೆ, SDMC ಅಧ್ಯಕ್ಷರು ಮತ್ತು ಸದಸ್ಯರ, ಪೋಷಕರ, ಊರಿನವರ ಸಹಕಾರ ಮತ್ತು ಪ್ರೋತ್ಸಾಹ ಪಡೆಯುತ್ತಾ ಶಿಕ್ಷಕರು ಸಹ ಶ್ರದ್ಧೆಯಿಂದ ತಮ್ಮ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ನಮ್ಮ ಶಾಲೆಯು ಉತ್ತಮ ಸಹಕಾರ, ಪ್ರೋತ್ಸಾಹದೊಂದಿಗೆ ಉತ್ತಮ ಪ್ರಗತಿ ಹೊಂದುತ್ತಾ ಉಜ್ವಲ ಭವಿಷ್ಯ ಉಳಿಸುವ ಜ್ಞಾನ ದೀವಿಗೆಯಾಗಿ ಬೆಳೆಯುತ್ತಿರಲಿ ಎಂದು ಶುಭ ಹಾರೈಸುತ್ತಾ, ಈಗಾಗಲೇ ನಮ್ಮ ಶಾಲೆಯಲ್ಲಿ ಶಿಕ್ಷಣ ಪಡೆದು ಅನೇಕ ಉನ್ನತ ಸ್ಥಾನಕ್ಕೆ ಇರುವ ಹಳೆಯ ವಿದ್ಯಾರ್ಥಿಗಳಿಗೂ, ಈಗಿನ ಮುದ್ದು ಪುಟಾಣಿಗಳಿಗೂ, ಆಗಮಿಸಿದ ಪತ್ರಕರ್ತರಿಗೂ, ಧ್ವನಿವರ್ಧಕರಿಗೂ, ಒಂದು ವಾರದಿಂದ ತಮ್ಮ ಶಾಲೆಯೆಂದು ಶ್ರಮಿಸುತ್ತಿರುವಂತಹ ಪೋಷಕರಿಗೂ, ಸಹಕರಿಸಿದ ಶಾಲೆಯ ಅಭಿಮಾನಿಗಳಿಗೂ, ಅಡುಗೆಯವರಿಗೂ, ಸಹೋದ್ಯೋಗಿಗಳಿಗೂ, ಗ್ರಾಮಸ್ಥರಿಗೂ ಎಲ್ಲರಿಗೂ ವಂದಿಸುತ್ತಾ ಈ ಒಂದು ವರದಿ ವಾಚನಕ್ಕೆ ವಿರಾಮವನ್ನು ನೀಡುತ್ತಿದ್ದೇನೆ. ಧನ್ಯವಾದಗಳೊಂದಿಗೆ ಜೈ ಕರ್ನಾಟಕ ಮಾತೆ, ಜೈ ಭಾರತ್ ಮಾತೆ.